ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವ್ಲಾಗ್ನ ನಾನು ಗೌರಿ ಹಬ್ಬದ ದಿನ ಶೂಟ್ ಮಾಡಿದ್ದು. ನಾನು ಅಮ್ಮನ ಮನೆಯಲ್ಲೇ ಇದ್ದೆ, ಬಿಕಾಸ್ ನಮ್ಮ ಫ್ಯಾಮಿಲಿ ಫಂಕ್ಷನ್ ಕೂಡ ಅದರ ಹಿಂದಿನ ದಿನ ಇತ್ತು. ಸೊ ಅದಕ್ಕೆ ಹೋದಾಗ ನಾನು ಅಲ್ಲೇ ಉಳ್ಕೊಂಡಿದ್ದೆ. ಹೊರಗಡೆ ಎಲ್ಲ ರಂಗೋಲಿ ಹಾಕಿದ್ದಾರೆ ನೀಟಾಗಿ. ಆ್ಯಂಡ್ ಬೆಳಗ್ಗೆ ಪೂಜೆ ಕೂಡ ಮಾಡಿದರು. ನಾರ್ಮಲ್ ಹಣ್ಣು ಇಟ್ಬಿಟ್ಟು ಮಾತ್ರ ಪೂಜೆ ಮಾಡಿದರು. ಸಂಜೆ ಕರ್ಜಿಕಾಯಿ ಮಾಡಿದರು. ರೆಸಿಪಿ ಶೂಟ್ ಮಾಡೋಕ್ಕಾಗಲಿಲ್ಲ, ನಾನು ನೆಕ್ಸ್ಟ್ ಟೈಮ್ ಹೋದಾಗ ಶೂಟ್ ಮಾಡ್ತೀನಿ ರೆಸಿಪಿ. ಸೊ ಸಿಂಪಲ್ಲಾಗಿ ಈ ಥರ ಪೂಜೆ ಮಾಡಿದ್ವಿ. ನಮ್ಮ ಮನೇಲಿ ನಾವು ಗೌರಿ ಅಥವಾ ಗಣೇಶ ಕೂರಿಸಲ್ಲ, ಮನೇಲಿ ನಾರ್ಮಲ್ ಪೂಜೆ ಮಾಡ್ತೀವಿ ಅಷ್ಟೇ. ಈವ್ನಿಂಗ್ ಮತ್ತು ಕರ್ಜಿಕಾಯಿ ಇಟ್ಬಿಟ್ಟು ಪೂಜೆ ಮಾಡಿದರು. ನಾನು ಗೌರಿ ಹಬ್ಬದಿಂದ ಅಲ್ಲೇ ಇದ್ದಿದ್ದರಿಂದ ನಾನು ಸೀರೆ ಮತ್ತು ಅದನ್ನು ಅಲ್ಲೇ ಪೂಜೆ ಮಾಡಿದೆ ನಾನು. ನೆಕ್ಸ್ಟ್ ಡೇ ವ್ಲಾಗ್ ಇದು. ಅಂದರೆ ಗೌರಿ ಹಬ್ಬ ಎಲ್ಲ ಆದಮೇಲೆ ನೆಕ್ಸ್ಟ್ ಐ ಥಿಂಕ್ ಇದು ಮಂಡೇ ವ್ಲಾಗ್ ಇದು. ರಿಟರ್ನ್ ನನ್ನ ಮನೆಗೆ ಬಂದಿದ್ದೆ. ಸೊ ಬ್ರೇಕ್ಫಾಸ್ಟಿಗೆ ದೋಸೆ ಮತ್ತು ಚಟ್ನಿ ಮಾಡಿದ್ದೆ. ಅದ್ರ ಜೊತೆ ಸ್ವಲ್ಪ ಆಲೂಗಡ್ಡೆ ಪಲ್ಯ ಕೂಡ ಮಾಡ್ಕೊಂಡಿದ್ದೆ. ಸೊ ದೋಸೆ ತುಂಬ ಚೆನ್ನಾಗಿ ಸಾಫ್ಟಾಗೇ ಬಂದಿತ್ತು. ಬ್ರೇಕ್ಫಾಸ್ಟ್ ಸ್ವಲ್ಪ ಬೇಗ ಮಾಡಿದ್ರಿಂದ ನಾನು ಕಂಪ್ಲೀಟ್ ರೆಸಿಪಿನ ಶೂಟ್ ಮಾಡಲಿಲ್ಲ. ದೋಸೆ, ಚಟ್ನಿ ಮತ್ತು ಸ್ವಲ್ಪ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ವಿ ಬ್ರೇಕ್ಫಾಸ್ಟಿಗೆ. ಅದಾದಮೇಲೆ ಕಂಪ್ಲೀಟ್ ವೀಕೆಂಡ್ ಹೊರಗಡೆ ಇದ್ದಿದ್ದರಿಂದ ಸ್ವಲ್ಪ 2 ಕಾಲ ಆಗ್ತಾಯಿದೆ. ಇವಾಗ ಸ್ವಲ್ಪ ತರಕಾರಿಗಳನ್ನೆಲ್ಲ ತಗೊಂಡು ಇವಾಗ ಬಂದ್ವಿ ಮನೆಗೆ. ಸೋರೆಕಾಯಿ ಆ್ಯಕ್ಚುಲಿ ನನಗೆ ಈ ಮಜ್ಜಿಗೆ ಸಾರು ಮಾಡೋಕ್ಕೆ ಆ್ಯಕ್ಚುಲಿ ತಂದೆ ಒಂದು ಚಿಕ್ಕ ಸೋರೆಕಾಯಿ. ನೋಡಿ ಎಳೆದಾಗೆ ಇದೆ ಇದು. ನೆಕ್ಸ್ಟ್ ಬಾಳೆಹಣ್ಣು, ಆ್ಯಂಡ್ ಟೊಮ್ಯಾಟೊ ಇದು. ಅದ್ರ ಜೊತೆ ಇದು ಹೀರೆಕಾಯಿ. ಚಪಾತಿ ಮಾಡಿದಾಗ ಈ ಹೀರೆಕಾಯಿ ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರತ್ತೆ. ಇಲ್ಲಾಂದರೆ ಬಸ್ಸಾರು ಕೂಡ ಮಾಡ್ಕೊಬೋದು ಇದರಲ್ಲಿ. ಆ್ಯಂಡ್ ಇದು ಕಲ್ಲಂಗಡಿ ಹಣ್ಣು. ಇದು ಸೌತೆಕಾಯಿ. ಆ್ಯಂಡ್ ಅರವೆ ಸೊಪ್ಪು ಮತ್ತು ಕೊತ್ತಂಬರಿ 2 ತಂದಿದ್ದೀನಿ. ಸಿನ್ಸ್ ಲಾಸ್ಟ್ ವೀಕ್ ನಾನು ಮನೇಲಿ ಇರಲಿಲ್ಲ, ಸೊ ನಾನು ಯಾವುದೂ ತರಕಾರಿ ಅಥವಾ ಸೊಪ್ಪುಗಳನ್ನ ತೊಗೊಂಡಿರಲಿಲ್ಲ ಲಾಸ್ಟ್ ವೀಕ್. ಆ್ಯಂಡ್ ಅದ್ರ ಜೊತೆ ಬೀನ್ಸ್ ಮತ್ತು ಕ್ಯಾರೆಟ್. ಸೊ ಇದಿಷ್ಟು ಈಗ ನಾನು ತಂದಿದ್ದ ತರಕಾರಿಗಳು. ಯೂಶ್ವಲಿ ನಾನು ಶನಿವಾರ ಅಥವಾ ಭಾನುವಾರನ ತರಕಾರಿ ತರೋದು. ಲಾಸ್ಟ್ ವೀಕ್ ನಾನು ಇಲ್ಲಿರಲಿಲ್ಲ, ಹೊರಗೆ ಹೋಗಿದ್ದೆ. ಸೊ ಹಾಗಾಗಿ ಈಗ ತಂದಿದ್ದು. ಲಾಸ್ಟ್ ವೀಕೆ ಹೊರಗೆ ಹೋದಾಗ ಈ ಮ್ಯಾಟ್ ಒಂದು ತೊಗೊಂಡಿದ್ದೆ. ಆಲ್ಮೋಸ್ಟ್ 1 ವೀಕ್ ನಾನು ಮನೆ ಇಲ್ಲದೆ ಇರೋದ್ರಿಂದ ನಾನು ಮೇಲ್ಗಡೆ ಟೆರೆಸಿಗೆ ಬಂದಾಗ ತುಂಬ ಗಿಡಗಳು ಒಣಗೋಗಿತ್ತು. ನಾನು ಮಳೆ ಬರುತ್ತೆ ಅಂದ್ಕೊಂಡಿದ್ದೆ, ಬಟ್ ನೋಡಿ ಬಂದೇ ಇಲ್ಲ. ಸೊ ಈ ಟೊಮೆಟೊ ಗಿಡ ಒಂದು 3 ಟೊಮೆಟೊ ಹಾಳಾಗಿದೆ ನೋಡಿ. ಆ್ಯಂಡ್ ಒಂದು 4 ಟೊಮೆಟೊ ಚೆನ್ನಾಗಿತ್ತು. ಈ ಟೊಮೆಟೊ ಅಂತೂ ಹಣ್ಣಾಗಿ ಕೆಳಗೆ ಬಿದ್ದೋಗ್ಬಿಟ್ಟಿದೆ ನೋಡಿ. ಅದು ಮತ್ತೆ ಯೂಸ್ ಮಾಡೋಕ್ಕೂ ಆಗೋಲ್ಲ, ಕೆಟ್ಟೋಗಿರತ್ತೆ. ಸೊ ಚೆನ್ನಾಗಿರೋ ಟೊಮೆಟೊ ಮತ್ತು ಬಿಡಿಸ್ಕೊಂಡೆ. ಇಲ್ಲೊಂದು 3 ಇದೆ ನೋಡಿ. ಆ್ಯಕ್ಚುಲಿ ನಾನು ಮಳೆ ಬರುತ್ತೆ ಅಂದ್ಕೊಂಡಿದ್ದೆ, ಬಟ್ ಈ ಟೆರೆಸಲ್ಲಿ ಇರೋದ್ರಿಂದ ಬೇರೆಯವ್ರು ನೀರು ಕೂಡ ಹಾಕೋಕ್ಕಾಗಲ್ಲ. ಪ್ರಾಬಬ್ಲಿ ಹೊರಗಿದ್ದಿದ್ರೆ ಹಾಕ್ತಿದ್ದು ಅನಿಸುತ್ತೆ. ಬಟ್ ಆಲ್ಮೋಸ್ಟ್ ಕಂಪ್ಲೀಟ್ ಟೆರೆಸ್ ಗಾರ್ಡನ್ ಹಾಳಾಗಿದೆ. ಇಲ್ಲಿ ನೋಡಿ ಶುಂಠಿ ಗಿಡ, ತುಂಬ ಹುಲ್ಲೆಲ್ಲ ಬೆಳ್ಕೊಂಡಿದೆ. ಇಲ್ಲಿ ಒಂದು ಚಿಕ್ಕ ಟೊಮೆಟೊ ಗಿಡ ಕೂಡ ಬಂದಿದೆ ಇಲ್ಲಿ.
ಸೊ ಎನಿವೇ ಮತ್ತೆ ಈ ವೀಕೆಂಡ್ ಕೂಡ ನಾನು ಹೊರಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ಹಾಗಾಗಿ ನೆಕ್ಸ್ಟ್ ವೀಕೆ ಪೂರ್ತಿ ಟೆರೆಸ್ ಗಾರ್ಡನ್ನಲ್ಲಿ ಒಣಗಿರೋ ಗಿಡ ಎಲ್ಲ ರಿಮೂವ್ ಮಾಡಿಬಿಟ್ಟು ಹೊಸದಾಗಿ ಗಿಡಗಳು ಹಾಕಬೇಕು ಅಂದ್ಕೊಂಡಿದ್ದೀನಿ. ನನ್ನ ಗಾರ್ಡನಲ್ಲಿ ಸುಮಾರು ಚೆಂಡು ಹೂವಿನ ಗಿಡ ಇತ್ತು ನೋಡಿ, ಎಲ್ಲ ಆಲ್ಮೋಸ್ಟ್ ಒಣಗಿ ಹೋಗಿದೆ. ಆ್ಯಂಡ್ ತುಳಸಿ ಕೂಡ ತುಂಬ ಗಿಡಗಳಿತ್ತು. ಆ್ಯಂಡ್ ಇದು ಅರಿಶಿನ, ಆ್ಯಂಡ್ ಇದು ಚಿಕ್ಕ ಸೇವಂತಿಗೆ ಹೂ. ಸೊ ನಾನು ನೆಕ್ಸ್ಟ್ ವೀಕೆಂಡ್ ಕಂಪ್ಲೀಟ್ ಟೆರೆಸ್ನ ಕ್ಲೀನ್ ಮಾಡಬೇಕು. ಹಳೆ ಗಿಡಗಳನ್ನೆಲ್ಲ ರಿಮೂವ್ ಮಾಡಿ ಹೊಸ ಗಿಡಗಳನ್ನ ಪ್ಲ್ಯಾಂಟ್ ಮಾಡಬೇಕು. ಸೊ ಗಿಡಗಳನ್ನ ನೋಡಿ ಸ್ವಲ್ಪ ನೀರು ಹಾಕಿದ ಮೇಲೆ ಬಂದು ಟೀ ಮಾಡಿ ಒಂದು ಬನ್ ಕೂಡ ತಿಂದು ಮತ್ತೆ ನನ್ನ ಲಾಗಿನ್ ಆದೆ ನನ್ನ ಕೆಲಸಕ್ಕೆ. ಆಲ್ಮೋಸ್ಟ್ ನೋಡಿ 10 ಗಂಟೆ ಆಗ್ತಾ ಬಂತು. ಈಗ ಮೀಟಿಂಗ್ಸ್ ಎಲ್ಲ ಮುಗಿದಿತ್ತು. ಸೊ ಬಂದು ಯೂಶ್ವಲಿ ಮೊಟ್ಟೆ ಸಾರು ಮಾಡುವಾಗ ನಾನು ರಾತ್ರಿನೇ ಮಾಡ್ಕೊಳೋದು. ನನ್ನ ಮೀಟಿಂಗ್ಸ್ ನನ್ನ ಕೆಲಸ ಎಲ್ಲ ನೋಡ್ಕೊಂಡು ಮಾಡ್ಕೊಳೋದು. ಸೊ ಮೀಟಿಂಗ್ಸ್ ಎಲ್ಲ ಮುಗಿದ ತಕ್ಷಣ ನಾನು ಅಡುಗೆ ಮಾಡ್ತಾಯಿದ್ದೀನಿ. ಇವಾಗ ಮೊಟ್ಟೆ ಸಾರು ಸ್ವಲ್ಪ ಬೇಗ ಆಗೋದ್ರಿಂದ ನಾನು ಇದನ್ನು ರಾತ್ರಿ ಹೊತ್ತು ಮಾಡೋದು ಪ್ರಿಫರ್ ಮಾಡ್ತೀನಿ. ಇಲ್ಲಿ ಮೊಟ್ಟೆ ಸಾರು ರೆಡಿ ಆಗ್ತಾಯಿದೆ. ಆ್ಯಂಡ್ ಪಕ್ಕದಲ್ಲಿ ಅನ್ನ ಕೂಡ ಇಟ್ಟಿದ್ದೀನಿ ಕುಕ್ಕರ್ನಲ್ಲಿ. ಯೂಶ್ವಲಿ ಪಾತ್ರೆಯಲ್ಲಿ ಮಾಡಿದ್ರೆ ಅನ್ನ ಚೆನ್ನಾಗಿರತ್ತೆ, ಬಟ್ ಟೈಮ್ ತುಂಬ ಕಡಿಮೆ ಇರುತ್ತಲ್ಲ, ಸೊ ಹಾಗಾಗಿ ನಾನು ಕುಕ್ಕರ್ನಲ್ಲೇ ಮಾಡಿಬಿಡ್ತೀನಿ. ನೋಡಿ, ಇದು ನಮ್ಮ ಡಿನ್ನರ್. ಅನ್ನ, ಮೊಟ್ಟೆ ಸಾರು ಮತ್ತು ಸೌತೆಕಾಯಿ ತೊಗೊಂಡಿದ್ದೀವಿ. ಡಿನ್ನರ್ ಮುಗಿಸಿ ಮತ್ತೆ ನಾನು ಲಾಗಿನ್ ಆದೆ. ಸೊ ನನ್ನ ಕೆಲಸ ಮುಗಿದಿದ್ದು ಆಲ್ಮೋಸ್ಟ್ ನೋಡಿ 2:30 ಆಗ್ತಾ ಬಂತು ರಾತ್ರಿ. ಇವಾಗ ನನ್ನ ಕೆಲಸ ಮುಗಿದಿದೆ. ಆ್ಯಂಡ್ ಹೊರಗಡೆ ನೋಡಿ ಎಷ್ಟು ಕತ್ಲಿದೆ, ಸ್ಟ್ರೀಟ್ ಲೈಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದು ನನ್ನ ಡೈಲಿ ರೆಗ್ಯುಲರ್ ರುಟೀನ್. ಯೂಶ್ವಲಿ 1 ಗಂಟೆ ಅಷ್ಟೊತ್ತಿಗೆ ಮುಗಿಯುತ್ತೆ ಲಾಗೌಟ್, ಬಟ್ ಎಕ್ಸ್ಟ್ರಾ ಕೆಲಸ ಇದ್ದಾಗ ಎಕ್ಸ್ಟೆಂಡ್ ಮಾಡಲೇಬೇಕಾಗತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.